ಓಂ ಪರಾಯ ಪಾದಾತ್ಮನೇ ಜಯಂತಾಯ ನಮಃ. ಇದು ಇವತ್ತು ನಾವು ನೋಡಬೇಕಾದದ್ದು. ಎಡಗೈಯ ಹೆಬ್ಬೆರಳು, ತೋರ್ಬೆರಳು, ಮಧ್ಯಮದ ಬೆರಳು, ಉಂಗುರದ ಬೆರಳು ಮತ್ತೆ ಕಿರುಬೆರಳುಗಳಲ್ಲಿ ನಾವು ಅನುಸಂಧಾನ ಮಾಡ್ಕೋಬೇಕಾದಂತಹ ಭಗವಂತನ ರೂಪಗಳು. ವಾಕ್ ಪಾಣಿಗಳನ್ನು ಈ ಹಿಂದೆ ನೋಡಿದ್ದೇವೆ. ಈಗ ಪಾದದ ಕುರಿತಾಗಿ ನಾವು ಶ್ರವಣ ಮಾಡಬೇಕಾಗಿದೆ. ತಂತ್ರಸಾರದಲ್ಲಿ 3ನೇ ಅಧ್ಯಾಯದಲ್ಲಿ 133ನೇ ಶ್ಲೋಕದಲ್ಲಿ ವನ್ಹಿ ದಕ್ಷಾವಿಂದ್ರ ಸೂನುಹು, ಇಂದ್ರನ ಮಗ ಜಯಂತ ಅಂತ ಅದನ್ನಷ್ಟು ಸೂಚಿಸಿದ್ದಾರೆ. ಗೀತಾ ತಾತ್ಪರ್ಯ 13ನೇ ಅಧ್ಯಾಯದಲ್ಲಿ ಇವೆಲ್ಲದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಪಾದೌತು ವಿಷ್ಣುನಾ ವಿಷ್ಣು ಆ ವಿಷ್ಣು ಯಜ್ಞಶಂಭು ಶಚೀಸುತವು. ನಾವೀಗ ಅದನ್ನು ಗಮನಿಸಬೇಕಾದದ್ದು. ಪಾದದಲ್ಲಿ ವಿಷ್ಣುವಿನ ಆವೇಶವುಳ್ಳಂಥ ಯಜ್ಞ ಮತ್ತು ಶಂಭು ಅನ್ನೋರಿಬ್ಬರು ಕೂಡ ಶಚೀದೇವಿಯ ಮಕ್ಕಳಾಗಿದ್ದಾರೆ. ಇಂದ್ರನ ಮಕ್ಕಳವರು. ಅವರಿಬ್ಬರು ಕೂಡ ಪಾದ ಅಂತ ಕರೆಸ್ಕೊಂಡಿದ್ದಾರೆ. ಯಾಕೆ ಪಾದ ಅಂತ ಕರೆಸ್ಕೊಂಡಿದ್ದಾರೆ ಅಂದ್ರೆ ಪದನಾದೇವ. ಪದನಾಥ್ ಅಂದ್ರೆ ಪದನ ಅಂದ್ರೆ ಹೋಗುವುದು ಅಂತ ಅರ್ಥ. ಪದ್ಯತೆ ಆಭ್ಯಾಮ್, ಒಬ್ಬ ವ್ಯಕ್ತಿಯಾದವನು ಆಭ್ಯಾಮ್ ಈ 2 ಕಾಲುಗಳ ಮೂಲಕ ಪದ್ಯತೆ ಸಂಚಾರ ಮಾಡ್ತಾನೆ. ಆದ್ರಿಂದ ಅವುಗಳನ್ನ ಪಾದ ಅಂತ ವರ್ಣಿಸ್ತಾರೆ. ಹೀಗೆ ಹಸ್ತ, ಪಾದ ಮೊದಲಾದ ಎಲ್ಲಾ ಶಬ್ದಗಳಿಗೂ ಕೂಡ ಇಲ್ಲಿ ವಿಶಿಷ್ಟವಾದ ನಿರ್ವಚನಗಳಿವೆ. ಇದು ಆಚಾರ್ಯರು ಈ ಗೀತಾ ತಾತ್ಪರ್ಯದಲ್ಲಿ ಮಾತ್ರ ನಮಗೆ ಕಾಣಿಸಿಕೊಡುವಂತಹ ಕೆಲವು ಸಂಗತಿಗಳು. ಈ ಪಾದಗಳ ಅಭಿಮಾನಿಗಳಾದಂತಹ ಯಜ್ಞ ಮತ್ತು ಶಂಭು ಇವರಿಬ್ಬರು ವಿಷ್ಣುವಿನಿಂದ ಆವಿಷ್ಟರಾಗಿದ್ದಾರೆ ಅನ್ನುವ ಸಂಗತಿ ಭಾಗವತ ತಾತ್ಪರ್ಯದಲ್ಲಿ ಮತ್ತೆ ಮಹಾಭಾರತದಲ್ಲೂ ಕೂಡ ಕಂಡಿದೆ. ನಾವು ಮಹಾಭಾರತವನ್ನು ಇಲ್ಲಿ ಜೋಡಿಸಿಕೊಳ್ಳುವುದು ಯಾಕೆಂದ್ರೆ ಆಚಾರ್ಯರು ಸರ್ವಮೂಲದಲ್ಲಿ ಏನು ಉಲ್ಲೇಖಗಳನ್ನು ಹೇಳಿದ್ದಾರಲ್ಲ ಅಂಥದ್ದು ನಮಗೆ ಮಹಾಭಾರತ ಆಗಿ ಬೇರೆ ಶಾಸ್ತ್ರಗಳಲ್ಲಿ ಕಂಡ್ರೆ ಆಚಾರ್ಯರು ಸರ್ವಮೂಲದಲ್ಲಿ ಹೇಳಿದ ಸಂಗತಿಗಳಿಗೆ ಸಮರ್ಥಕವಾಗಿ ಅದೆಲ್ಲವನ್ನು ಕೂಡ ನಾವು ಮತ್ತಷ್ಟು ಅದನ್ನು ಬಲಪಡಿಸಿದಂತಾಗ್ತದೆ. ಆಚಾರ್ಯರ ಅಭಿಪ್ರಾಯಗಳನ್ನ ನಾವು ಬಲಪಡಿಸಿಕೊಂಡಂತಾಗ್ತದೆ ನಮ್ಮ ಪಾಲಿಗಷ್ಟೇ. ಮತ್ತೆ ಉಲ್ಲೇಖವೂ ಕೂಡ ಮಹಾಭಾರತಕಾರರಾದಂತಹ ವೇದವ್ಯಾಸರದೆ ಕ್ರಾಂತೆ ವಿಷ್ಣು ಬಲೇ ಶಕ್ರಃ ಅಂತ. ಈ ಶಾಂತಿ ಪರ್ವದಲ್ಲಿ 239ನೇ ಅಧ್ಯಾಯ 8ನೇ ಶ್ಲೋಕ. ನಮ್ಮೆಲ್ಲರ ನಡಿಗೆಯಲ್ಲಿ ಕ್ರಾಂತ ಅಂದ್ರೆ ನಡಿಗೆ ಅಥವಾ ಕ್ರಾಂತಿ ಅನೇನ ಇತಿ ಕ್ರಾಂತಃ ಪಾದಃ. ಯಾವ ಪಾದಗಳ ಮೂಲಕ ನಾವು ನಡಿತೀವೋ ಅದೇ ಆ ಪಾದವನ್ನೇ ಕ್ರಾಂತ ಅಂತ ಹೇಳ್ತಾರೆ. ಅಲ್ಲಿ ವಿಷ್ಣು ಇದ್ದಾನೆ. ಇದಲ್ಲದೆ ಭಾಗವತ ತಾತ್ಪರ್ಯದಲ್ಲಿ 2ನೇ ಸ್ಕಂಧ 5ನೇ ಅಧ್ಯಾಯ 30ನೇ ಶ್ಲೋಕ ಅವತೀರ್ಣ ಪದಾಂಗುಷ್ಟ ಮಧ್ಯಾಸ್ತೆ ವಿಶ್ವಭುಗ್ವಿಭೋ ಪಾದದೇವಸ್ತು ಯಜ್ಞೋನ್ಯ ತಂ ಪ್ರವಿಶ್ಯ ಹರಿಃ ಸ್ವಯಂ ಸರ್ವಂ ವಿಧಾರಯನ್ ದೇಹೆ ವರ್ತತೆ ಅನಂತ ಶಕ್ತಿ ದೃಕ್ ಅಂತ ವನ್ಹಿ ಪುರಾಣದ ಮಾತನ್ನು ಉದ್ಧರಿಸ್ತಾರೆ. ಈ ವಿಶ್ವಭುಕ್ ಜಗತ್ತನ್ನೆಲ್ಲ ಭುಜಿಸುವಂತಹ ಪರಮಾತ್ಮ, ವಿಭು ವ್ಯಾಪ್ತನಾದ ಪರಮಾತ್ಮ ಅವತೀರ್ಣ ಒಂದು ರೂಪದಿಂದ ಆ ಪಾದದಲ್ಲಿ ಇದ್ದಾನೆ, ಅವತಾರ ಮಾಡಿದ್ದಾನಂತೆ. ಪದಾಂಗುಷ್ಠಂ ಪಾದದ ಹೆಬ್ಬೆರಳನ್ನ ಆಶ್ರಯಿಸಿಕೊಂಡಿದ್ದಾನೆ. ಇದು ನಾವು ತಿಳ್ಕೊಳ್ಬೇಕಾದದ್ದು ಯಾವತ್ತು. ಪಾದದಲ್ಲಿ ಇಡೀ ಪಾದಕ್ಕೆ ಯಜ್ಞ ಮತ್ತು ಜಯಂತರಿಬ್ಬರು ಅಭಿಮಾನಿಗಳು. ಅದರಲ್ಲೂ ಪಾದದ ಹೆಬ್ಬೆರಳಿನಲ್ಲಿ ಭಗವಂತ ಇದ್ದಾನೆ. ಅದರ ಪಾದದ ದೇವತೆ ಆದಂತಹ ಯಜ್ಞ ಮತ್ತೊಬ್ಬ ಇದ್ದಾನೆ. ತಂ ಪ್ರವಿಶ್ಯ ಅವನನ್ನು ಆಶ್ರಯಿಸಿ ಹರಿಹಿ ಸ್ವಯಂ ಸರ್ವಂ ವಿಧಾರಯನ್ ದೇಹೆ. ಕೇವಲ ಆ ಯಜ್ಞನಿಗಾಗಲಿ ಜಯಂತನಿಗಾಗಲಿ ಇದೆಲ್ಲವನ್ನು ಧರಿಸುವಂತಹ ಶಕ್ತಿ ಇಲ್ಲ. ಅದಕ್ಕಾಗಿ ಅವರಲ್ಲಿ ಆ ಧರಿಸುವ ಶಕ್ತಿಯನ್ನ ಕೊಟ್ಟು ಭಗವಂತ ಇದ್ದಾನೆ. ಇಲ್ಲಿ ಈ ಭಾಗದಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಆ ಯಜ್ಞ ಶಂಭು ಅಂತ ಇನ್ನೊಬ್ಬನ ಉಲ್ಲೇಖ ಬರಲಿಲ್ಲ, ಯಜ್ಞನ ಉಲ್ಲೇಖ ಮಾತ್ರ ಬಂದಿದೆ. ಯಜ್ಞ ಅಂದ್ರೆ ಪ್ರಸಿದ್ಧನಾದಂಥ ಈ ಶಚೀಸುತನಾದಂಥ ಜಯಂತ.
ಈ ಯಜ್ಞನ ವೈಶಿಷ್ಟ್ಯ ಒಂದು ಬೃಹದಾರಣ್ಯಕ ಭಾಷ್ಯದಲ್ಲಿ 3ನೇ ಅಧ್ಯಾಯ, ವಾಸ್ತವಿಕವಾಗಿ 5ನೇ ಅಧ್ಯಾಯ, ಅಲ್ಲಿ 33 ದೇವತೆಗಳನ್ನು ವರ್ಣನೆ ಮಾಡುವಂತಹ ಪ್ರಸಂಗ ಅದು. ಅಲ್ಲಿ ಇಂದ್ರ ಯಜ್ಞ ಪ್ರಜಾಪತಿ ಕಥಮಃ ಸ್ತನಯಿತ್ನುರಿತಿ ಅಶನಿರಿವ ಕಥಮೋ ಯಜ್ಞ ಇತಿ ಪಶವ ಇತಿ ಅಂತ ಒಂದು ಉಲ್ಲೇಖ. ಈ ಯಜ್ಞೋ ನಾಮ ಇಂದ್ರಪುತ್ರ. ಯಜ್ಞ ಅಂದ್ರೆ ಇಂದ್ರನ ಮಗ ಇವನು, ಜಯಂತ. ಜಯಂತ ಇತಿ ಚೋಚ್ಯತೆ, ಅವನಿಗೆ ಜಯಂತ ಅಂತ ಹೇಳ್ತಾರೆ. ಸಯೇವ ಪಶುಮಾನಿತ್ವ ಪಶವಶ್ಚೇತಿ ಕಥ್ಯತೆ. ಅವನು ಈ ಯಜ್ಞದಲ್ಲಿ ಕಟ್ಟಲ್ಪಡುವಂತ ಪಶುಗಳು ಇರ್ತಾವಲ್ಲ, ಆ ಪಶುಗಳಿಗೂ ಕೂಡ ಅಭಿಮಾನಿಯಾಗಿದ್ದಾನೆ. ಇದು ಅವನ ಸಂಗತಿ. ಆ ಜಯಂತ ಹೀಗಾಗಿ ಯಜ್ಞದ ಅಭಿಮಾನಿ ಮತ್ತೆ ಪಶುಗಳಿಗೆ ಅಭಿಮಾನಿ. ಯಜ್ಞದಲ್ಲಿ ಪೂರ್ಣ ಕ್ರಿಯೆಗೆ ಅವನೇನು ಅಭಿಮಾನಿ ಆಗಿದ್ದಾನೆ ಇಲ್ಲೋ ಗೊತ್ತಿಲ್ಲ. ಅಂತೂ ಯಜ್ಞಾಭಿಮಾನಿಗಳ ಒಂದು ದೊಡ್ಡ ತಂಡವೇ ಇದೆ ಶಾಸ್ತ್ರ ವರ್ಣನೆ ಮಾಡುವಂತೆ. ಯಜ್ಞಾಭಿಮಾನಿ ದೇವತೆಗಳೆಲ್ಲರೂ ಇಂದ್ರಿಯಾಭಿಮಾನಿ ದೇವತೆಗಳ ವಶರು ಅಂತ ಚಿಂತಿಸಬೇಕು. ಯಜ್ಞಾಭಿಮಾನಿನೋ ದೇವಾನ್ ಸ್ಮರಂತಿ ಇಂದ್ರಿಯಮಾನಿನಾನ್ ವಶಗಾನ್ ಅಂತ ಭಾಗವತ್ ಸಾತ್ರೆ ಮತ್ತೊಂದು ಕಡೆ ಹೇಳ್ತದೆ. ಹಾಗಾಗಿ ಯಜ್ಞಾಭಿಮಾನಿಗಳಾದಂತಹ ಈ ಜಯಂತ ಮೊದಲಾದವರು ಇವರೆಲ್ಲ 18, 19 ಇತ್ಯಾದಿ ಕಕ್ಷಾಗಳಲ್ಲಿದ್ದಾರೆ. ಈಗ ನಾನು ಅದನ್ನ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ, ಕೇಳಿದವರಿಗೆ ಗೊತ್ತಿರ್ತದೆ. ಅಂಥವರು ಇವರೆಲ್ಲರೂ ಪುಷ್ಕರ ಮೊದಲಾದ ದೇವತೆಗಳು, ಕರ್ಮಾಭಿಮಾನಿಯಾದ ಪುಷ್ಕರ, ಜಯಂತ, ಶಂಭು ಮೊದಲಾದವರೆಲ್ಲರೂ ಕೂಡ ಇಂದ್ರಿಯಾಭಿಮಾನಿ ದೇವತೆಗಳಾದಂತಹ ತಮ್ಮ ಮೇಲಿನ ಕಕ್ಷಾದಲ್ಲಿರುವಂತಹ ದೇವತೆಗಳಿದ್ದಾರಲ್ಲ, ಅವರು ಅಧೀನರಾಗಿದ್ದಾರೆ ಅಂತ ಬಂದಿರುವುದರಿಂದ ಜಯಂತ 3 ಪಾತ್ರವನ್ನು ವಹಿಸ್ತಾನೆ. ಒಂದು, ನಮ್ಮ ಇಡೀ ಒಂದು ಜೀವನವೇ ಯಜ್ಞ. ಅದರಲ್ಲಿ ನಡೆಯುವಂತಹ ವಿಶಿಷ್ಟವಾದ ಯಜ್ಞಗಳು, ಪಶುಗಳನ್ನು ಕಟ್ಟಿ ಏನು ಯಜ್ಞ ಮಾಡ್ತಾರೆ, ಪಶುಗಳನ್ನು ವಧಿಸಿ ಆ ಪಶುಗಳಿಗೆ ಅಭಿಮಾನಿ, ಪಾದಕ್ಕೆ ಅಭಿಮಾನಿ, ಹಾಗೆ ಯಜ್ಞಕ್ಕೂ ಕೂಡ ಅಭಿಮಾನಿ ಅಂತ ಅವನನ್ನ ಚಿಂತಿಸಬೇಕು. ಈ ಎಲ್ಲ ತತ್ವಾಭಿಮಾನಿ ದೇವತೆಗಳನ್ನು ನಾವು ಸ್ಮರಿಸುವಾಗ ಅನೇಕ ಬಾರಿ ಅವರ ಪತ್ನಿಯರು ಕೂಡ ಅದಕ್ಕೆ ಅಭಿಮಾನಿಗಳಾಗಿ ಪ್ರಧಾನವಾದ ಪಾತ್ರ ವಹಿಸ್ತಾರೆ. ಉದಾಹರಣೆಗೆ ವಾಗ್ದೇವತಾ, ಇವನು ಅಗ್ನಿಯಾಗಿದ್ದಾನೆ. ಸ್ವಾಹಾಯಾಹ ಅಪಿ ವಾಕ್ತ್ವಂ, ಸ್ವಾಹಾದೇವಿಯು ಕೂಡ ವಾಕಿಗೆ ಅಭಿಮಾನಿಯಾಗಿದ್ದಾಳೆ ಅಂತ ನಾವು ಚಿಂತಿಸಬೇಕು. ಇದು ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಶರೀರದಲ್ಲಿ ಪಂಚರೂಪಿಯಾದ ಹರಿಯ ಸನ್ನಿಧಾನ ಅನ್ನುವುದನ್ನ ವರ್ಣನೆ ಮಾಡುವಂಥ ಪ್ರಸಂಗ. ಅನೇಕ ದೇವತೆಗಳು ಹೇಗೆ ಅನೇಕ ಇಂದ್ರಿಯಗಳಿಗೆ ಸಂಕೀರ್ಣವಾಗಿ ಅಭಿಮಾನಿಗಳಾಗಿದ್ದಾರೆ ಅನ್ನೋದನ್ನ ಈಗಾಗಲೇ ನಾವು ಅನುಸ್ಯೂತವಾಗಿ ನೋಡ್ತಾ ಬಂದಿರುವಂತಹ ಒಂದು ಐತರೇಯ ಭಾಷ್ಯದ ಭಾಗದಲ್ಲಿ ಇದಿದೆ. ಹೀಗೆ ಅಗ್ನಿಯ ಜೊತೆಗೆ ಸ್ವಾಹ ಇದ್ದಾಳೆ. ಮುಂದೆ ಪ್ರಾಣಿಯ ಬಗ್ಗೆ ನೋಡಿದ್ದೇವೆ, ಅಲ್ಲಿ ದಕ್ಷ ಪ್ರಜಾಪತಿ ಇದ್ದಾನೆ, ಇಂದ್ರ ಇದ್ದಾನೆ. ಅವರವರ ಪತ್ನಿಯರು ಕೂಡ ಅವರಿಗೆ ಜೊತೆಗಾರರಾಗಿದ್ದಾರೆ ಅಂತ ತಿಳಿಯಬಹುದು. ಶಾಸ್ತ್ರದಲ್ಲಿ ಅದಕ್ಕೆ ಆಧಾರ ಏನು ನಮಗೆ ಕಾಣಿಸೋದಿಲ್ಲ, ನೇರವಾದ ಆಧಾರ. ಸ್ವಾಹಾಯಾಪಿ ವಾಕ್ತ್ವಂ ಅಂತ ಅಗ್ನಿಯೂ ಅಗ್ನಿಪತ್ನಿಯೂ ವಾಗಭಿಮಾನಿ ನೀರು ಅಂತ ಹೇಳಿದಂತೆ, ಇಂದ್ರ ಪತ್ನಿಯಾದ ಶಚಿಯೂ ಕೂಡ ಕೈಗೆ ಅಭಿಮಾನಿ ಅಂತ ಹೇಳಿದ್ದು ನಮಗೆ ಕಾಣಿಸೋದಿಲ್ಲ. ಅವಳು ವೇದಾಭಿಮಾನಿನಿ ಅಂತ ಹೇಳಿದ ಸಂಗತಿ ಬೇರೆ ಕಡೆ ಬಂದಿದೆ, ತಿಳ್ಕೊಳ್ಬಹುದು ಅಂತ ಈಗೊಂದು ಆಲೋಚನೆ ಅಷ್ಟೆ. ಪಾದದ ಅಭಿಮಾನಿಗಳಾದಂಥವರು ಯಜ್ಞ ಶಂಭುಗಳ ಬಗ್ಗೆ ಈಗ ನೋಡಿದ್ದೇವೆ. ಅವರ ಪತ್ನಿಯರ ಉಲ್ಲೇಖ ನಮಗೆ ಸರ್ವಮೂಲದಲ್ಲಿಯೂ ಕಾಣಿಸುವುದಿಲ್ಲ. ಸಪತ್ನೀಕರಾಗಿ ದೇವತೆಗಳನ್ನ ಚಿಂತಿಸಬೇಕಷ್ಟೆ. ಮತ್ತೆ ಶ್ರೋತ್ರ, ತ್ವಕ್, ಚಕ್ಷುರಿಂದ್ರಿಯ, ಜಿಹ್ವಾ ಮತ್ತು ಘ್ರಾಣ ಇವುಗಳನ್ನ ನಾವು ಬಲಗೈಯ 5 ಬೆರಳುಗಳಲ್ಲಿ ಹೆಬ್ಬೆರಳಿನಿಂದ ಪ್ರಾರಂಭಿಸಿ ಕಿರುಬೆರಳಿನ ತನಕ ಕ್ರಮವಾಗಿ ಅಂತ ಚಿಂತಿಸಬೇಕಲ್ಲ, ಅಲ್ಲಿ ಶ್ರೋತ್ರೇಂದ್ರಿಯಕ್ಕೆ ಚಂದ್ರ ಮೊದಲಾದವರು, ಅದನ್ನೆಲ್ಲ ವಿಸ್ತಾರವಾಗಿ ನಾವು ನೋಡಿದ್ದೇವೆ. ತ್ವಗಿಂದ್ರಿಯಕ್ಕೆ ಪ್ರವಾಹ ವಾಯು ಅಂತ ನೋಡಿದ್ದೇವೆ. ಮತ್ತೆ ಅಲ್ಲಿ ಕುಬೇರನು ಕೂಡ ತಿಳ್ಕೊಳ್ಬೇಕು ನಾವು. ಅದನ್ನ ಕಾಟಕೋಪನಿಷತ್ತಿನ ಭಾಷೆಗೆ ಅನುಸಾರವಾಗಿ ಪ್ರಸ್ತಾವಿಸುವುದನ್ನು ನಾನು ಮರೆತೆ. ಕಾಟಕೋಪನಿಷತ್ನಲ್ಲಿ ದೇವತಾ ತಾರತಮ್ಯವನ್ನು ಹೇಳುವಂತಹ ಇಂದ್ರಿಯೇಭ್ಯ ಪರಾಶರ್ಥ ಅನ್ನುವ ಭಾಗ ಏನಿದೆಯಲ್ಲ, ಅಲ್ಲಿ ದೇವೇಭ್ಯ ಇಂದ್ರಿಯಾತ್ಮಭ್ಯ ಜಾಯಾಂಸಃ ಅರ್ಥಾಭಿಮಾನಿನಃ, ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ಅರ್ಥಾಭಿಮಾನಿ ದೇವತೆಗಳು ಶ್ರೇಷ್ಠರು ಅಂತ ವರ್ಣಿಸ್ತಾ ಬರುವಂತ ಭಾಗ ಇದೆ. ಅಲ್ಲಿ ಸೋಮ ಅಂದ್ರೆ ಚಂದ್ರ, ವಿತ್ತಪ ಅಂದ್ರೆ ಕುಬೇರ,
ಸೂರ್ಯ ಗೊತ್ತಿದೆ. ಅಪ್ಪಾಹ, ಅಪ್ಪ ಅಂದ್ರೆ ಅಪ್ಪು ಅಂದ್ರೆ ಜಲ, ಅದನ್ನ ಪಾಲನೆ ಮಾಡುವಂತಹ ವರುಣ. ಮುಂದೆ ಅಶ್ವಿನಿ ದೇವತೆಗಳು, ಇವರಿಬ್ಬರು ಇವರೆಲ್ಲ 5 ಜನ ಕ್ರಮವಾಗಿ ಶ್ರೋತ್ರೇಂದ್ರಿಯ, ತ್ವಗಿಂದ್ರಿಯ, ಚಕ್ಷುರಿಂದ್ರಿಯ, ಜಿಹ್ವಾ ಮತ್ತು ಘ್ರಾಣಕ್ಕೆ ಅಭಿಮಾನಿಗಳಾಗ್ತಾರೆ. ಇವರನ್ನು ತಿಳ್ಕೊಳ್ಳುವಾಗಲೇ ಬೇರೆ ಬೇರೆ ಕಡೆ ಬಂದಿರುವಂತೆ ಆ ತ್ವಕ್ ಮೊದಲಾದವುಗಳಿಗೆ ಇನ್ಯಾರ್ಯಾರು ಅಭಿಮಾನಿಗಳಾಗ್ತಾರೆ ಅನ್ನುವುದನ್ನು ನಾವು ತಿಳ್ಕೊಳ್ಬೇಕು. ಈಗ ನಾವು ನೋಡ್ತಾ ಇರುವಂತೆ ವಾಕ್, ಪಾಣಿ, ಪಾದ. ಮುಂದೆ ನಾವು ನೋಡ್ಬೇಕಾದಂಥದ್ದು ಪಾಯು ಮತ್ತೆ ಉಪಸ್ಥಗಳು. ತಂತ್ರಸಾರದಲ್ಲಿ 3ನೇ ಅಧ್ಯಾಯ 133 ಶ್ಲೋಕ. ಮಿತ್ರಶ್ಚೈವ ಮನುಸ್ತಥ. ಮಿತ್ರ ಪಾಯುವಿಗೆ ಅಂದ್ರೆ ಗುದ ಇಂದ್ರಿಯಕ್ಕೆ, ಮತ್ತೆ ಉಪಸ್ಥಕ್ಕೆ ಮನು ಇಂದ್ರಿಯ, ಗುಹ್ಯೇಂದ್ರಿಯಕ್ಕೆ ಸ್ವಯಂಭವ ಮನು ಅಂತ ಹೀಗೆ ವರ್ಣಿಸ್ತಾರೆ. ಈ ಪಾಯುವಿಗೆ ಮಿತ್ರನನ್ನು ನಾವು ತಿಳ್ಕೊಳ್ಳುವ ಪ್ರಸಂಗದಲ್ಲಿಯೇ ಶ್ರೋತ್ರ ದೇವತೆಯಾದಂತಹ ಯಮನೂ ಕೂಡ ಪಾಯುವಿನ ದೇವತೆ ಆಗಿದ್ದಾನೆ ಅನ್ನುವುದನ್ನ ಚಿಂತಿಸಬೇಕು. ಕಾಟಕ ಭಾಷ್ಯದಲ್ಲಿ ಇಂದ್ರಸೂನವಾದ ಜಯಂತನ ಬಳಿಕ ಯಮಃ ದಕ್ಷ ಅಂತಿದೆ. ಯಮನನ್ನ ಅಲ್ಲಿ ತಗೊಳ್ಬೇಕು. ಗೀತಾ ತಾತ್ಪರ್ಯ 13 ಅಧ್ಯಾಯದಲ್ಲಿ ಭುಕ್ತಸ್ಯೈವ ಪಾಯುಶ್ಚ ಭುಕ್ತಸ್ಯೈವ ಅತ್ಯಯಾತ್ ಯಮಃ ಅಂತ ಆ ಪಾಯು ಶಬ್ದದ ನಿರ್ವಚನವನ್ನು ಆಚಾರ್ಯರು ತೋರಿಸಿದ್ದಾರೆ. ನಾವು ಭುಕ್ತಸ್ಯ ಏನು ಉಂಡಿದ್ದೇವೆ, ಆ ಉಂಡದ್ದನ್ನ ಅಪ್ಯಯಾತ್ ಮಲದ ರೂಪದಲ್ಲಿ ಹೊರ ಹಾಕಿಸುವುದರಿಂದ ಯಮ ಪಾಯು ಅಂತ ಕರೆಸಿಕೊಂಡಿದ್ದಾನೆ. ಪಾಯು ಅನ್ನುವ ಶಬ್ದದ ನಿರ್ವಚನದ ಬಗ್ಗೆ ಈಗ ನಾವೇನು ನೋಡ್ಲಿಕ್ಕೆ ಹೊರಟಿದ್ದೇವಲ್ಲ, ಆಧುನಿಕ ಕೋಶಗಳಲ್ಲಿ ಮತ್ತೆ ಸರ್ವಮೂಲಿಯಲ್ಲಿ ಇರುವಂತಹ ವ್ಯತ್ಯಾಸವನ್ನ ಗಮನಿಸಬೇಕು. ಪಾಯು ಅಂತಂದ್ರೆ ಪಾತಿ ರಕ್ಷತಿ ಶರೀರಂ ಮಲ ನಿವಾರಣೆನ, ಮಲವನ್ನ ಹೊರಹಾಕಿ ಶರೀರವನ್ನು ರಕ್ಷಿಸ್ತದೆ. ಇಲ್ಲದೆ ಹೋದ್ರೆ ಆ ಮಲ ಅಲ್ಲೇ ಕೂತ್ಕೊಳ್ಬೇಕಾಗ್ತದೆ, ಶರೀರ ಅನಾರೋಗ್ಯಕ್ಕೆ ಈಡಾಗ್ತದೆ, ನಮ್ಗೆ ಗೊತ್ತಿದೆ. ಹಾಗಾಗಿ ಪಾಧಾತುವಿಗೆ ಉಣು ಪ್ರತ್ಯಯ ಬಂದು ಪಾಯು ಅಂತಾಗಿದೆ, ಮಲದ್ವಾರ ಅಂತ ಅರ್ಥ. ಇನ್ನೊಂದು ಪಿಬತಿ ಬಸ್ತ್ಯೌಷಧ ಮನೇನ ಐತಿ, ಕುಡಿಯುತ್ತಾನೆ ಅಂತ. ಈ ಮಲದ್ವಾರದ ಮೂಲಕವೇ ಮನುಷ್ಯ ಕುಡಿತಾನೆ. ಮಲದ್ವಾರದ ಮೂಲಕ ಏನೇನು ಕುಡಿತಾನೆ ಮನುಷ್ಯ ಅಂದ್ರೆ ಬಸ್ತಿ, ಈ ಶರೀರವನ್ನ ಸ್ವಚ್ಛ ಮಾಡ್ಲಿಕ್ಕಾಗಿ ಕೆಲವು ಔಷಧಗಳನ್ನು ಕೊಡ್ತಾರಲ್ಲ, ಅಂಥದನ್ನೆಲ್ಲ ಮಲದ್ವಾರದ ಮೂಲಕವೇ ಒಳಗೆ ಕೊಡ್ತಾರೆ, ನಮಗದು ಗೊತ್ತಿದೆ. ಹೀಗೆ ಬಸ್ತಿ ಅನ್ನುವ ಚಿಕಿತ್ಸೆ ಔಷಧವನ್ನ ಅನೇನ ಈ ದ್ವಾರದ ಮೂಲಕವೇ ಮನುಷ್ಯ ಪಿಬತಿ ಕುಡಿಯುವುದರಿಂದ ಅದಕ್ಕೆ ಪಾಯು ಅಂತ ಹೇಳ್ತಾರೆ. ಇದು ನಮಗೆ ಕೋಶಗಳಲ್ಲಿ ಕಾಣಿಸುವಂತಹ ಒಂದು ವಿವರಣೆ. ಆದ್ರೆ ಆಚಾರ್ಯರ ದೃಷ್ಟಿಯಲ್ಲಿ ಪಾಯು ಅಂತಂದ್ರೆ ಭುಕ್ತಸ್ಯೈವ ಅಪ್ಯಯಾತ್, ಅಪ್ಯ ಅಂದ್ರೆ ಹೊರ ಹಾಕುವುದು. ಪಯಗತವು ಅಂತ ಧಾತು ಇದೆ. ಪಾಯಯತಿ ಇತಿ ಪಾಯು. ಪಾಯಯತಿ ಪಯಗತವು ಅಂದ್ರೆ ಪಯತಿ ಅಥವಾ ಪಯತೆ ಅಂದ್ರೆ ಹೋಗುತ್ತಾನೆ ಅಂತ ಅರ್ಥ. ಪಾಯಯತಿ ಅಂದ್ರೆ ಹೋಗಿಸುತ್ತಾನೆ ಅಂತ ಅರ್ಥ. ಆಧುನಿಕ ಕೋಶಗಳಲ್ಲಿ ಆ ಪಾಯು ಅನ್ನೋದಕ್ಕೆ ಪಾ ಧಾತು, ಅದಕ್ಕೊಂದು ಹೂ ಅಂತ ಪ್ರತ್ಯಯ, ಅದಕ್ಕೊಂದು ನಡೆಯುವಂತೆ ಆತು ಯುಕ್ ಅಂತ ಒಂದು ಯಕಾರ ಒಂದು ಆಗಮವಾಗಿ ಬರಬೇಕು. ಇಷ್ಟೆಲ್ಲ ಒಂದು ದೊಡ್ಡ ಸರ್ಕಸ್ ಇದೆ ಅಲ್ಲಿ. ಆಚಾರ್ಯರು ಹೇಳಿದ ನಿರ್ವಚನದಲ್ಲಿ ಪಯಗತವು ಅಂತ ಧಾತು ಇರುವುದರಿಂದ ಮತ್ತೆ ಅಲ್ಲಿ ಯಕಾರ ಹೊರಗಿಂದ ಎಲ್ಲಿಂದನೂ ಬರಬೇಕಾಗಿಲ್ಲ. ಪಾಯಯತಿ ಇತಿ ಪಾಯು ಇಷ್ಟೇ. ಹೂ ಅನ್ನೋದು ಅದರ ಸ್ವಭಾವ ಅನ್ನೋದನ್ನು ಸೂಚನೆ ಮಾಡ್ತದೆ. ಇದು ಆಚಾರ್ಯ ನಮಗೆ ಪಾಯು ಅನ್ನೋದ್ರ ಬಗ್ಗೆ ತೋರಿಸಿಕೊಟ್ಟಿರುವಂತಹ ಒಂದು ಅಪೂರ್ವವಾದಂತಹ ಬೇರೆ ಕೋಶಗಳಲ್ಲಿ ಕಾಣದೇ ಇರುವಂತಹ ವಿವರ. ಮುಂದೆ ಮನುವಿನ ಬಗ್ಗೆ ಓಂ ಪರಾಯ ಉಪಸ್ಥಾತ್ಮನೆ ಮನವೇ ನಮಃ ಅಂತ. ಉಪಸ್ಥದ ದೇವತೆ, ಗುಹ್ಯೇಂದ್ರಿಯದ ದೇವತೆ ಈ ಸ್ವಯಂಭುವ ಮನು. ಮಿತ್ರಶ್ಚೈವ ಮನುಸ್ತಥ ಅಂತ ತಂತ್ರಸಾರದಲ್ಲಿ ಅವನ ಉಲ್ಲೇಖ ಇದೆ. ಈತನ ಮನುವಿನ ಜೊತೆಗೆ ಆ ಉಪಸ್ಥಕ್ಕೆ ನಾವು ದಕ್ಷ ಪ್ರಜಾಪತಿಯನ್ನು ಕೂಡ ತಿಳ್ಕೊಳ್ಬೇಕು. ಯಮಃ ದಕ್ಷಶ್ಚ ಇಂದ್ರಿಯೇಶಾಹ, 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯದ ದೇವತೆಗಳಲ್ಲಿ ಹೇಳುವಾಗ ದಕ್ಷ ಪ್ರಜಾಪತಿಯನ್ನು ಹೇಳ್ತಾರೆ. ಆ ದಕ್ಷ ಪ್ರಜಾಪತಿ ಈ ಉಪಸ್ಥಿತ ದೇವತೆಯು ಕೂಡ ಆಗಿದ್ದಾನೆ.
ದಕ್ಷ ಪ್ರಜಾಪತಿಯ ಬಳಿಕವೇ ಈ ಸ್ತ್ರೀ ಪುರುಷರ ಮಿಥುನದ ಮೂಲಕ ಒಂದು ಸಂತಾನದ ಪ್ರಾರಂಭ ಆಯಿತು ಅಂತ ಕೆಲವು ಕಡೆ ಶಾಸ್ತ್ರಗಳಲ್ಲಿ ವರ್ಣನೆ ಮಾಡ್ತಾರೆ. ಅದನ್ನ ನಾವು ನೀವೆಲ್ಲ ಕೇಳಿರ್ತೇವೆ. ಹೀಗೆ ದಕ್ಷ ಪ್ರಜಾಪತಿ ದೊಡ್ಡ ಪ್ರಮಾಣದಲ್ಲಿ ಹೆಣ್ಣು ಮಕ್ಕಳ ಸಂತಾನವನ್ನ ಪಡ್ಕೊಂಡು ಅದನ್ನ ಕಶ್ಯಪಾದಿಗಳಿಗೆ ಕೊಟ್ಟು ದೊಡ್ಡ ಪ್ರಮಾಣದಲ್ಲಿ ಸಂತಾನ ಉತ್ಪತ್ತಿಗೆ ಕಾರಣನಾದ, ಸಂತಾನದ ಮುಂದುವರಿಕೆಗೆ. ಆದ್ರಿಂದ ಆತ ಪ್ರಜಾಪತಿ ಅಂತ ಹೀಗ ಅವನ ಬಗ್ಗೆ ವರ್ಣಿಸ್ತಾರೆ. ಮತ್ತೆ ಈ ಉಪಸ್ಥೇಂದ್ರಿಯಕ್ಕೆ ಶಿವನು ಕೂಡ ಅಭಿಮಾನಿಯಾಗಿದ್ದಾನೆ. ಉಪಸ್ಥ ಸ ಶಿವೋ ಮನುಹು ಅಂತ ಗೀತಾ ತಾತ್ಪರ್ಯ 13ನೇ ಅಧ್ಯಾಯದಲ್ಲಿ ನಮಗೆ ಕಾಣಿಸ್ತದೆ. ಸಂತತಿ ಉಪಸ್ಥಿತಿ ಕೃತೇಹೇ ಉಪಸ್ಥ ಸಚಿವೋ ಮನುಹು. ಸಂತತಿ ಉಪಸ್ಥಿತಿ ಕೃತೇಹೇ, ಸಂತತಿಯನ್ನ ಉಪಸ್ಥಿತ ಮಾಡುವುದರಿಂದ, ನಮಗೆ ಕೊಡುವುದರಿಂದ ಅಂತ ಅರ್ಥ. ಉಪಸ್ಥಿತಿ ಅಂದ್ರೆ ಕೊಡುವುದು. ಈ ಕಾರಣಕ್ಕಾಗಿ ಶಿವ ಮತ್ತು ಮನು ಇಬ್ಬರು ಕೂಡ ಆ ಸಂತಾನದ ಮುಂದುವರಿಕೆ ಕಾರಣವೆಂಬ ದೃಷ್ಟಿಯಲ್ಲಿ ಉಪಸ್ಥ ಅಂತ ಕರೆಸ್ಕೊಂಡಿದ್ದಾರೆ. ಪ್ರಜಾಪತಿ ಎಂಬ ಶಬ್ದದಿಂದ ದಕ್ಷ ಪ್ರಜಾಪತಿಯನ್ನು ಹೇಳ್ತಾರಲ್ಲ, ಅದರಂತೆ ಪ್ರಜಾಪತಿ ಅಂದ್ರೆ ಮುಖ್ಯವಾಗಿ ಶಿವನು ಕೂಡ ಆಗ್ತಾನೆ. ಯಾಕೆಂದ್ರೆ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಇದನ್ನ ವರ್ಣನೆ ಮಾಡುವಂತ ಪ್ರಸಂಗ ಇದೆ. ಪ್ರಜಾಪತಿ ಹಿ ಶಿವ ಲಿಂಗಾಭಿಮಾನಿತ್ವಾತ್, ಲಿಂಗಾಭಿಮಾನಿ ಆದ್ರಿಂದ ಅವನನ್ನು ಪ್ರಜಾಪತಿ ಅಂತ ಹೇಳಿದ ಪ್ರಸಂಗ. ಇದು ಐತರೇಯ ಉಪನಿಷತ್ತಿನ ದ್ವಿತೀಯಾರಣ್ಯಕದ 6ಾಧ್ಯಾಯದ ಕೊನೆಗೆ ನಮಗೆ ಕಾಣಿಸುವಂತ ಭಾಷ್ಯದ ಒಂದು ಭಾಗ. ಪ್ರಜಾಪತಿ ಶಿವಶೇಪೋ ಲಿಂಗಮಿತ್ಯಭಿಧೀಯತೆ, ಲಿಂಗಾಭಿಮಾನಿ ಲೋಕಸ್ಯ ಸ್ರಷ್ಟಾ ಗಿರೀಶ ಏವ ಹಿ ಅಂತ ಶಿವಪುರಾಣದ ಮಾತೊಂದನ್ನು ಆಚಾರ್ಯರನ್ನು ಉದ್ಧರಿಸ್ತಾರೆ. ಲೋಕದ ಸೃಷ್ಟಿಕರ್ತನಾದ ಕೈಲಾಸಾಧಿಪತಿ ಶಿವ ಲಿಂಗದ ಅಭಿಮಾನಿಯೂ ಆಗಿದ್ದಾನೆ. ಆದ್ರಿಂದ ಅವನನ್ನ ಪ್ರಜಾಪತಿ, ಶಿವ, ಶೇಪ, ಲಿಂಗ ಇತ್ಯಾದಿ ಶಬ್ದಗಳಿಂದ ವರ್ಣಿಸ್ತಾರೆ. ಇದು ಶಿವಪುರಾಣದ ಉದ್ಧಾರ. ಆದ್ರಿಂದಲೇ ಆತ ಉಪಸ್ಥ ತತ್ವದ ಅಭಿಮಾನಿ ಆದ್ರಿಂದಲೇ ಆತನ ಪತ್ನಿಯೂ ಕೂಡ ಈ ಆ ವಿಷಯ ಸುಖ, ದಾಂಪತ್ಯ ಸುಖದ ಅಭಿಮಾನಿನಿಯಾಗಿದ್ದಾಳೆ. ಆ ಶಿವಪಾರ್ವತಿಯರಿಬ್ಬರನ್ನು ಈ ಕಾರಣಕ್ಕಾಗಿ ದಂಪತಿಗಳು ಯಾವತ್ತು ಉಪಾಸಿಸ್ತಾರೆ. ದಂಪತಿಗಳು ಇರುವಂತಹ ಅವರ ಖಾಸಗಿ ಕೋಣೆಯ ಮೇಲೆ ಅದಕ್ಕಾಗಿ ಉಮಾಮಹೇಶ್ವರು ಪ್ರಿಯೇತಾಂ ಅಂತ ಕೆಲವರು ಬರ್ಸೋದಿದೆ. ಬೇರೆ ಕಡೆ ಎಲ್ಲ ಮನೆ ಹೊರಗಡೆ ಲಕ್ಷ್ಮೀ ವೆಂಕಟೇಶ ಪ್ರಿಯತಾಂ ಇತ್ಯಾದಿ ಬರ್ಸಿರ್ತಾರೆ. ಅಲ್ಲಿ ಒಂದ್ ಕಡೆ ಉಮಾಮಹೇಶ್ವರವು ಪ್ರಸನ್ನವು ಭವತಾಂ ಅಂತ ಹೀಗೆಲ್ಲ ಬರ್ಸಿರ್ತಾರೆ, ಅಥವಾ ಪ್ರಿಯೇತಾಂ ಅಂತ ಬರ್ಸಿರ್ತಾರೆ. ಹಾಗೆಲ್ಲ ಕೆಲವರು ವಿದ್ವಾಂಸರು ಬರ್ಸಿದ್ದನ್ನು ನಾನು ನೋಡಿದ್ದೇನೆ, ನೀವು ನೋಡಿದ್ದಿರ್ಬೇಕು. ಅದರ ತಾತ್ಪರ್ಯ ಇದು, ಆತ ಉಪಸ್ಥದ ಅಭಿಮಾನಿ, ಆಕೆ ದಾಂಪತ್ಯ ಸುಖದ ಅಭಿಮಾನಿನಿ. ವಿದ್ಯಾಕಾಮಸ್ತು ಗಿರೀಶಂ ದಾಂಪತ್ಯಾರ್ಥಂ ಉಮಾಂಸತಿ ಎನ್ನುತ್ತೆ. ವಿದ್ಯೆ ಬೇಕಾದವನು ರುದ್ರನನ್ನು ಮತ್ತೆ ದಾಂಪತ್ಯಕ್ಕಾಗಿ ರುದ್ರಾಣಿಯನ್ನು ಪ್ರಾರ್ಥಿಸಬೇಕು ಅಂತ ಭಾಗವತ ನಿರ್ಧರಿಸ್ತದೆ. ಹೀಗೆ ಎಡಗೈಯಲ್ಲಿ ಧ್ಯಾನಿಸಬೇಕಾದಂತಹ 5 ದೇವತೆಗಳ ಒಂದು ಚಿಂತನೆ ಇದು. ಅದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.